ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಿಂಪಲ್ ಹಾಗೆ ಟೇಸ್ಟಿಯಾದ ಒಂದು ಮಸ್ಕ್ ಮೆಲನ್ ಐಸ್ ಕ್ರೀಮ್ ಮಾಡೋಣ. ಇದು ಮಾಡಲಿಕ್ಕೆ ತುಂಬ ಸುಲಭ ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಇದು ದೇಹಕ್ಕೆ ಸಹ ತುಂಬ ತಂಪು. ಇಲ್ಲಿ ನಾನು ಒಂದು ಮಸ್ಕ್ ಮೆಲನನ್ನು ತಗೊಂಡಿದ್ದೇನೆ. ಇದನ್ನು ಫಸ್ಟು ಮೇಲ್ಗಡೆ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಕಟ್ ಮಾಡಿಕೊಳ್ಬೇಕು. ಹಾಗೆ ಅದರ ಒಳಗಿರುವ ಖಂಡವನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಬೀಜ ಮತ್ತು ಖಂಡವನ್ನು ಬೇರೆ ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ. ಇವಾಗ ನಾನು ಅದರದ ಬೀಜವನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೇನೆ. ನಂತರ ನಾವು ಅದರ ಪಲ್ಪ್ ಅಂದರೆ ಖಂಡವನ್ನು ವಿಡಿಯೋದಲ್ಲಿ ತೋರಿಸುವ ರೀತಿ ಅದನ್ನು ಕಟ್ ಮಾಡ್ತಾ ಬರಬೇಕಾಗ್ತದೆ. ನಂತರ ಅದು ಕಟ್ ಮಾಡಿರುವ ಅಥವಾ ಶೇಖರಣೆ ಮಾಡಿರುವ ಪಲ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೇನೆ. ಹಾಗೆ ನೀವು ಮುಂಚೆ ತೆಗೆದಿರೋ ಬೀಜವನ್ನು ಒಂದು ಸತಿ ಫಿಲ್ಟರ್ ಮಾಡ್ಕೊಳ್ಬೋದು. ಹಾಗೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ತೆಳು ಅವಲಕ್ಕಿ ಹಾಕಿ ಅದನ್ನು ಒಂದು 5 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಇಡ್ತೇನೆ. ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಮಸ್ಕ್ ಮೆಲನನ್ನು ಹಾಕ್ಕೊಳ್ತೇನೆ. ಹಾಗೆ ಅದರ ಜೊತೆ ಫ್ರೆಶ್ ಕ್ರೀಮ್, ಕಂಡೆನ್ಸ್ ಮಿಲ್ಕ್ ಪೌಡರ್ ಹಾಗೆ ನಾವು ನೆನೆಸಿರುವ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೇನೆ. ಇವಾಗ ನಾನು ರುಬ್ಬಿಕೊಂಡಿರೋ ಪೇಸ್ಟನ್ನು ಈ ಮಸ್ಕ್ ಮೆಲನಿಗೆ ಹಾಕ್ಕೊಳ್ತೇನೆ. ಅದರ ಜೊತೆ ನಾನು ಸ್ವಲ್ಪ ಗೇರು ಬೀಜ, ಪಿಸ್ತಾ ಹಾಗೆ ಚೋಕೋ ಚಿಪ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿ ಓವರ್ನೈಟ್ ಫ್ರೀಸ್ ಮಾಡ್ತೇನೆ. ಹಾಗೆ ನಾನು ಉಳಿದಿರೋ ಮಿಶ್ರಣವನ್ನು ಐಸ್ ಕ್ರೀಮ್ ಮೋಲ್ಡಿಗೆ ಹಾಕಿ ಓವರ್ನೈಟ್ ಫ್ರೀಸ್ ಮಾಡ್ತೇನೆ. ಆಗ ಸಿಂಪಲ್ ಹಾಗೆ ಟೇಸ್ಟಿಯಾದ ಮಸ್ಕ್ ಮೆಲನ್ ಐಸ್ ಕ್ರೀಮ್ ರೆಡಿ ಆಗ್ತದೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಹಾಗೆ ತುಂಬ ರುಚಿಕರವಾಗಿರ್ತದೆ. ನಾನು ಆಗಲೇ ಹೇಳಿದ ಹಾಗೆ ದೇಹಕ್ಕೆ ಸಹ ತುಂಬ ತಂಪು. ನೀವು ಇದು ಕ್ಯಾಂಡಿ ರೂಪದಲ್ಲಿ ಸಹ ತಿನ್ಬೋದು, ಇಲ್ಲಾಂದರೆ ಮಸ್ಕ್ ಮೆಲನ್ ಐಸ್ ಕ್ರೀಮ್ ಕಟ್ ಮಾಡಿ ಸಹ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.